ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು ಏನು ಹೇಳೋಣ ಈ ವರ್ಷದ ಬಗ್ಗೆ. ಈ ವರ್ಷದ್ದು ಮೊಟ್ಟ ಮೊದಲ ಮ್ಯಾಚು ನಮ್ಮ RCB ಟಿಕೆಟೇ ಸಿಗದೆ ಇರೋಂಗೆ ಆಗೈತೆ. ಬಿಟ್ಟಿದ್ದು 2 ನಿಮಿಷಕ್ಕೆ ಎಲ್ಲ ಖಾಲಿ ಗುರು. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಇವಾಗ ಸ್ಟೇಡಿಯಂ ಹತ್ರನೇ ಹೋಗ್ತಾಯಿದ್ದೀವಿ. ಹೆಂಗಾದರೂ ಮತ್ತೆ ಟಿಕೆಟ್ ಹೊಂಚ್ಬಿಟ್ಟು ಒಳಗಡೆ ಹೋಗ್ಬಿಡೋಣ. ನಾನು ನಮ್ಮ ಕಿರಣ ಹೋಗ್ತಾಯಿದ್ದೀವಿ ಗೈಸ್. ಇವಾಗ ನಮ್ಮ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಒಳಗೆ ಹೋಗಿ ಬೇಗ ಹೊಂಟ್ಬಿಡೋಣ. ಕಬ್ಬನ್ಪೇಟೆಗೆ ಹೋಗಿ ಸಿಗ್ತೀವಿ ಗೈಸ್. ಟಿಕೆಟ್ ಇಲ್ಲ, ನೋಡೋಣ. 5,000 ಸಾವಿರ ಬಜೆಟ್ ಇಟ್ಕೊಂಡಿದ್ದೀವಿ. ಸಿಕ್ಕಿದ್ರೆ ಒಳಗೆ ಹೋಗ್ಬಿಡೋದಷ್ಟೇ ಗೈಸ್. ಬರೋದೇನೋ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಟೈಮ್ ಲೇಟ್ ಆಗಿಬಿಟ್ಟೈತೆ. ಏನಾಗಿರೋಣ ಸಿಗುತ್ತೆ ಟಿಕೆಟು ಗೈಸ್. 2 ನಿಮಿಷದಲ್ಲಿ ಖಾಲಿ ಆಗೈತೆ ಅಂದರೆ RCB ಕ್ರೇಜ್ನ ಚೆಕ್ ಮಾಡಿ ಬನ್ನಿ. ಇವಾಗ ಡೈರೆಕ್ಟಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮಾಡ್ಕೊಡೋಣ. ಒಂದು 20 ನಿಮಿಷ ಅಷ್ಟೇ ಟೈಮ್ ಇಲ್ಲಿಂದ ಗೈಸ್. ಇವಾಗ ನೋಡ್ಬೋದು ಫೈನಲಾಗಿ ನಾವು ಬಂದಿದ್ದೀವಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ. ಪೊಲೀಸವ್ರದ್ದೆಲ್ಲ ಫುಲ್ಲು ಸೆಕ್ಯೂರಿಟಿ ಹಾಕ್ಬಿಟ್ಟವ್ರೆ. ಅದೇನೋ ಈ ಟೈಮಲ್ಲಿ ಬಂದರೆ ಒಂದು ಕ್ರೇಜ್ ಇರುತ್ತೆ ನಮ್ಮ RCB ಟೀಮು. ನಮ್ಮ ಬೆಂಗಳೂರಲ್ಲಿರೋರಿಗೆಲ್ಲ ಒಂಥರ ಎನರ್ಜಿ. ಮ್ಯಾಚ್ ನಡೀತಿದ್ರೆ ಜನ ಸಾಗರ. ಕಿರಣ ನಗ್ತಾನೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಎಲ್ಲರೂ ಬಂದ್ಬಿಟ್ಟವ್ರೆ. ಫಸ್ಟ್ನೇ ಮ್ಯಾಚ್ ಕ್ರೇಜ್ ನೋಡ್ರಿ, ಎಷ್ಟು ಜನ ಅವರೇ ಅಂತ. ಬಾ ಇಲ್ಲಿ ಡೀಟೇಲ್ಸ್ ಹಾಕಿರ್ತಾರೆ, ನೀವು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಡೀಟೇಲ್ಸ್ ಇಲ್ಲಿ ನೋಡ್ಕೊಬೋದು. ಇಲ್ಲಿ ನೋಡ್ರಿ ಗೇಟ್ಗಳು, ಯಾವ್ಯಾವ ಗೇಟು, ಎಲ್ಲೆಲ್ಲಿ ಎಂಟ್ರಿ ಅಂತ. ಇವಾಗ ಹಂಗೆ ಮುಂದೆ ಹೋಗೋಣ. ನಮ್ಮ ಕಿರಣ ಬೇರೆ ಮುಂದೆ ಹೋಯ್ತಾವನೆ ಗೈಸ್. ಒಂದು ದುಃಖದ ಸಂಗತಿ ಏನಂದರೆ ನಮ್ಮ ಹತ್ರ ಟಿಕೆಟೇ ಇಲ್ಲ. ಬೇಜಾರಲ್ಲಿ ನಿಂತಾವ ನಮ್ಮ ಕಿರಣನ ನೋಡ್ತಾ ಇದ್ದೀರಾ ನೋಡಿ ಗೈಸ್. ಗೈಸ್ ಜನ ಗೈಸ್, ಸಿಕ್ಕಾಪಟ್ಟೆ ಜನ. ನಮ್ಮ ಬೆಂಗಳೂರಲ್ಲಿರೋ ಜನಗಳಿಗೆ ಎನರ್ಜಿ ಬೇಕು ಅಂದರೆ ಈ ಥರ ಒಂದು ಮ್ಯಾಚ್ ಆಗಿಬಿಡ್ಬೇಕಷ್ಟೇ. ಹಂಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತಾರೆ ಜನಗಳು. ಇದು ಫಸ್ಟ್ ಗೇಟು ನೋಡ್ರಿ. ಅಲ್ಲಿ ಐಕಾನ್ ನಮ್ಮ ಇವ್ರು ಹೋಗ್ತಾವ್ರೆ ಎಂಟ್ರಿ, ನಮ್ಮ RCB ಸಪೋರ್ಟರ್. ಹಾಯ್ ಬ್ರೋ, ಆರಾಮ? ಹೇಗೆ? ಫುಲ್ ಆರಾಮು. ಸಿಗ್ತಾ ಟಿಕೆಟು? ಸಿಕ್ಕೈತೆ, ಒಳಗಡೆ ಸ್ಕ್ರೀನ್ ಶಾಟ್ ಐತೆ, ಒಳಗಡೆ ಬಿಡ್ತಾ ಇಲ್ಲ ಅವ್ರಿಗೆ. ಹೌದಾ? ಅವ್ರು ಇವ್ರದ್ದು ಯಾರ್ದು ಇದೇ ಐತಲ್ವ, ಅವ್ರನ್ನ ಕರ್ಕೊಂಬ. ಅದೇ ಅವ್ರು ಇದು ಮಾಡ್ತಾ ಇದ್ದೀವಿ. ಹೌದಾ? ಓಕೆ ಬ್ರೋ, ಸಿಗೋಣ. ಹೋಗಿ. ಆದ್ರೆ ಏನು ಮಾಡೋಣ ಗೈಸ್, ಟಿಕೆಟೇ ಸಿಗದೆ ಇರೋಂಗೆ ಆಗೈತೆ. ಇನ್ನೊಂದು ಏನು ಅಂದರೆ ಯಾರ ಹತ್ರ ಟಿಕೆಟ್ ಇರಲ್ಲ, ಎಲ್ರಿಗೂ ಬಡಿತಾವ್ರು ಹಿಡ್ಕೊಂಡು. ಯಾಕೆ ಬೇಕಪ್ಪ, ನಮ್ಮ ಟೈಮು, ನಮ್ಮ ಹತ್ರ ಬೇರೆ ಟಿಕೆಟ್ ಇಲ್ಲ ಗುರು. ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದೀವಿ. ನೋಡೋಣ ಇರಿ ಏನು ಮಾಡ್ತಾರೋ ಅಂತ ಗೈಸ್. ಇಲ್ಲಿ ನೋಡ್ರಿ ಎಲ್ಲ ಎಂಟ್ರೆನ್ಸ್ಗಳೆಲ್ಲ ಸಿಕ್ಕಾಬಿಟ್ಟೆ ಜನ ಗೈಸ್. ಸಖತ್ತಾಗಿ ಫೆಸಿಲಿಟಿ ಮಾಡವ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಸೂಪರ್ ಖುಷಿ ಆಗುತ್ತೆ. ಲಾಸ್ಟ್ ಜನ 11 ಜನ ಸತ್ತೋದ್ರಲ್ಲ, ಅವ್ರೂ ಒಂದು ಸಲ ಮನಸ್ಸಲ್ಲಿ ನೆನೆಸ್ಕೊಳ್ಳೋಣ. ಸಿಕ್ಕಾಪಟ್ಟೆ ದುಃಖ ಆಯ್ತು ಅವತ್ತು ನನಗಂತೂ. ಆದರೆ ಆ ಸಲ ನಾನು ಬರೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಸಿಕ್ಕಾಪಟ್ಟೆ ಸಖತ್ತಾಗಿ ನಿರ್ವಹಿಸ್ತವ್ರೆ ಗೈಸ್. ಟಿಕೆಟ್ ಇದ್ದರೆ ಅಲ್ಲೇ ಚೆಕ್ ಮಾಡಿ ಬಿಟ್ಬಿಡ್ತಾವ್ರೆ. ಸ್ಕ್ರೀನ್ ಶಾಟ್ ಇದ್ದರೆ ಯಾರನ್ನೂ ಒಳಗೆ ಬಿಡ್ತಾಯಿಲ್ಲ. ಅದೊಂದು ಫೆಸಿಲಿಟಿ ಚೆನ್ನಾಗಿ ಕೊಡ್ತಾವ್ರೆ. ಇವಾಗ ನಾವು ಹಿಂಗೆ ನಡ್ಕೊಂಡೋಗಿ ಎಕ್ಸಿಟ್ ಆಗ್ಬಿಡೋದು ಗೈಸ್. ಇಲ್ಲೇ ಲಾಸ್ಟ್ ಎಂಟ್ರೆನ್ಸು. ಟಿಕೆಟ್ ಹೊಂದಿರೋರಿಗೆ ಮಾತ್ರ ಪ್ರವೇಶ. ಸ್ಟೇಡಿಯಂ ನೋಡ್ಕೊಂಬಿಡ್ರಿ. ಸ್ಟೇಡಿಯಮ್ಮು ಲಾಸ್ಟು ನಮ್ಮ RCB ಕ್ರೇಜು ಗೈಸ್. ಈ ಮ್ಯಾಚ್ ಅಂತೂ ತೋರ್ಸೋಕ್ಕಾಗಲಿಲ್ಲ. ಮುಂದಿನ ಮ್ಯಾಚು 100ಕ್ಕೆ 200% ತೋರಿಸ್ತೀನಿ. ಕಿರಣ ಫೀಲ್ ಬೇಡ, ಅವ್ನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡವ್ನು ಗೈಸ್. ಟಿಕೆಟ್ ಸಿಗಲಿಲ್ಲ ಕೇಳ್ದು, ಅದು ಯಾರೂ ಮಾಡ್ತಾಯಿಲ್ಲ ಇವಾಗ. ನೋಡ್ರಿ ಯಾವ ಥರ ರೆಡಿ ಮಾಡವ್ರೆ ಗ್ರೌಂಡು. ಅದೊಂದು ಬೇಜಾರೈತೆ ಮನ್ಸಲ್ಲಿ ಸಿಕ್ಕಾಪಟ್ಟೆ ಗೈಸ್. ನೋಡಿ ನಮ್ಮ ಥರ ಎಷ್ಟೊಂದು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಎಲ್ಲರೂ ಬೇಜಾರಲ್ಲವ್ರೆ. ಅದು ಹೆಂಗೆ ಗೈಸ್, 2 ನಿಮಿಷಕ್ಕೆ ಟಿಕೆಟೇ ಖಾಲಿ ಆಗೋಯ್ತದೆ ಅಂತ ನಮ್ಮ ತಾಯಿಗೂ ಗೊತ್ತಿಲ್ಲ. ಅದು ಹೆಂಗೆ ಇವ್ರಿಗೆಲ್ಲ ಸಿಕ್ಕಿಲ್ಲ. ನನಗಂಟು ಸಿಕ್ಕಾಪಟ್ಟೆ ಬೇಜಾರೈತೆ. ಆ ಟಿಕೆಟ್ ಸಿಗದೇ ಇರೋಲ್ಲಿ ನಾನು ಒಬ್ಬ. ಯಾರ್ಯಾರು ಮ್ಯಾಚ್ ನೋಡ್ತಾರಪ್ಪ ಹೋಗಲಿ, ಪರವಾಗಿಲ್ಲ. ನಮ್ಮ RCB, ನಮ್ಮ ಕಿಂಗ್ ಕೊಹ್ಲಿ ಚೆನ್ನಾಗಿ ಆಡಲಿ, ಚೆನ್ನಾಗಿ ಬ್ಯಾಟಿಂಗ್ ಆಡಲಿ. ಆಚೆನೇ ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ. ಬಂದರು ನಮ್ಮ ಎನಿಮಿಗಳು ಪಕ್ಕದಲ್ಲೇ ಅವರೇ. SRH ಅವರು ದುಶ್ಮನ್ ಕಹಾ ಹೈ ಅಂದರೆ ಸುತ್ತಮುತ್ತ ಗಲ್ಲಿ ಮೇ ಹೈ. ಇಲ್ಲ ನಮ್ಮ ಬೆಂಗಳೂರಲ್ಲೇ ಸಿಗ್ತಾರೆ ಗೈಸ್. ಚಿಕ್ಕ RCB ಫ್ಯಾನ್ ನೋಡ್ರಿ, ಕ್ಯಾಪ್ ಮಾಡ್ತಾವನು.
ಗಾಯ್ಸ್ ಹೋಪ್ಲಿ ನಮಗಂತೂ ಟಿಕೆಟ್ ಅಂತೂ ಸಿಗಲಿಲ್ಲ. ಗಾಯ್ಸ್ ಫೈನಲಿ ಒಂದು ಅವರ್ ತಿರುಗಿದ್ದೀವಲ್ಲಿ ಸರೌಂಡಿಂಗು, ಯಾವುದೂ ಟಿಕೆಟ್ಗಳು ಸಿಗಲಿಲ್ಲ ನಮಗೆ. ಪೊಲೀಸವರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ಅದಕ್ಕೆ ಏನು ಮಾಡ್ದೆ, ಅಲ್ಲಿಂದ ಬಂದ್ಬಿಟ್ಟು ಟಿಕೆಟ್ ಇಲ್ದಾರವ್ರನ್ನೆಲ್ಲ ಹಿಡಿತಾಯಿದ್ರು. ಅದಕ್ಕೆ ಯಾಕೆ ಬೇಕಪ್ಪ, ನಮ್ಮ ಟೈಮ್ ಸರಿ ಇದ್ದರೆ ಮುಂದಿನ ಮ್ಯಾಚ್ ನೋಡ್ಬೋದು ಅಂದ್ಬಿಟ್ಟು ಬಂದ್ಬಿಟ್ಟು, ನೀವ್ಯಾರಾದರೂ 2 ನಿಮಿಷದ ಒಳಗಡೆ ಟಿಕೆಟ್ ಬುಕ್ಕಿಂಗ್ ಮಾಡಿ ಹೋಗಿ ಮ್ಯಾಚ್ ನೋಡ್ತಿದ್ರೆ ನಿಮಗೆಲ್ಲ ಆ್ಯಡ್ಸ್ ಆಫ್ ಗುರು. ಇದೇ ಥರ ನಮ್ಮ RCB ಸಪೋರ್ಟ್ ಮಾಡ್ತಾಯಿರಿ, RCB ಗೆಲ್ಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಮುಂದಿನ CSK RCB ಮ್ಯಾಚ್ ಜೊತೆಗೆ ಅಂತ ಹೇಳ್ತಾ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ವಿರಾಟ್ ಕೊಹ್ಲಿ.